ನಮಸ್ಕಾರ, ಹೇಗಿದ್ರೆ ನೀವೆಲ್ಲರೂ. ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ. ಬಂಧುಗಳೇ, ಇವತ್ತಿನ ವಿಡಿಯೋ ಶುರು ಮಾಡೋಕ್ಕೂ ಮುನ್ನ ನಿಮ್ಮಲ್ಲೊಂದು ಪ್ರೀತಿಯ ಮನವಿ. ನಮ್ಮ ಚಾನಲ್ನ ಕಂಟೆಂಟ್ ಇಷ್ಟ ಆಗ್ತಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಇವತ್ತಿನ ವಿಡಿಯೋವನ್ನ ಶುರು ಮಾಡೋಣ. ಸದ್ಯ ದೇಶದಲ್ಲಿ ಬಹಳ ಚರ್ಚೆ ಆಗ್ತಿರುವಂತ ವಿಚಾರ ಅಂದ್ರೆ ಅದು ಸಕ್ಕರೆಗೆ ಸಂಬಂಧಪಟ್ಟ ಹಾಗೆ. ವಿಪಕ್ಷಗಳು ಕೂಡ ಆಡಳಿತ ಪಕ್ಷದ ವಿರುದ್ಧವಾಗಿ ಮುಗಿಬಿದ್ದಿದ್ದಾವೆ. ಕೇಂದ್ರ ಸರ್ಕಾರದ ಒಂದಷ್ಟು ನೀತಿಗಳನ್ನ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ವಿಪಕ್ಷಗಳು ಪ್ರಶ್ನೆ ಮಾಡ್ತಾ ಇದ್ದಾವೆ. ಸಕ್ಕರೆಯ ವಿಚಾರ ಅಂದ್ರೆ ನಿಮ್ಗೆ ಈಗಾಗಲೇ ಗಮನಕ್ಕೆ ಬಂದಿರುತ್ತೆ, ಯಾಕಂದ್ರೆ ಬಹುತೇಕರ ಮನೆಯಲ್ಲಿ ಸಕ್ಕರೆ ಬಳಕೆ ಆಗೇ ಆಗುತ್ತೆ. ಅದರಲ್ಲೂ ಕೂಡ ಈಗ ಹಬ್ಬದ ಸೀಸನ್, ಸಕ್ಕರೆಯ ಬಳಕೆ ಇದೀಗ ಜಾಸ್ತಿ ಆಗಿದೆ ಅಥವಾ ಸಕ್ಕರೆಗೆ ವಿಪರೀತವಾದಂಥ ಡಿಮ್ಯಾಂಡ್ ಬಂದಿದೆ. ಇಂತಹ ಸಂದರ್ಭದಲ್ಲೇ ಯಾರೂ ಕೂಡ ನಿರೀಕ್ಷೆ ಮಾಡದ ರೀತಿಯಲ್ಲಿ ಸಕ್ಕರೆ ಬೆಲೆ ಹೆಚ್ಚಳ ಆಗ್ತಾ ಇದೆ. ನಮ್ಮ ದೇಶದಲ್ಲಿ ಬೇರೆ ಯಾವುದಾದ್ರೂ ಬೆಲೆ ಹೆಚ್ಚಳ ಆದರೆ ಈ ಪರಿಯಾದಂಥ ಚರ್ಚೆ ಅಥವಾ ಜನ ಆಶ್ಚರ್ಯ ವ್ಯಕ್ತಪಡಿಸ್ತಾರೋ ಗೊತ್ತಿಲ್ಲ, ಅದರ ಸಕ್ಕರೆಯ ವಿಚಾರದಲ್ಲಿ ಜನ ಆಶ್ಚರ್ಯವನ್ನು ವ್ಯಕ್ತಪಡಿಸ್ತಾರೆ. ಕಾರಣ ಏನಪ್ಪಾ ಅಂದ್ರೆ, ಇಡೀ ಜಗತ್ತಿನಲ್ಲಿ ಸಕ್ಕರೆ ಉತ್ಪಾದನೆ ಅಂತ ಬಂದಾಗ ನಾವು ಸೆಕೆಂಡ್ ಪ್ಲೇಸ್ನಲ್ಲಿ ಇದ್ದೇವೆ. ಅಥವಾ ಕಬ್ಬು ಬೆಳೆ ಇದೆಯಲ್ಲ, ಅದರ ಬೆಳೆಯನ್ನ ಹೆಚ್ಚು ಬೆಳೆಯೋದು ಯಾರು ಅಂತ ಬಂದಾಗ ಅದರಲ್ಲೂ ಕೂಡ ನಾವು ಸೆಕೆಂಡ್ ಪ್ಲೇಸ್ನಲ್ಲಿ ಇದ್ದೇವೆ. ನಾವು ಸಕ್ಕರೆಯನ್ನ ರಫ್ತು ಮಾಡ್ತಾ ಇದ್ವಿ. ಆಮದು ಮಾಡಿಕೊಳ್ಳುವ ಸಂದರ್ಭದಲ್ಲಿ 100% ಆಮದು ಸುಂಕವನ್ನ ವಿಧಿಸ್ತಾ ಇದ್ವಿ. ಅಂದ್ರೆ ನಮಗೆ ಆಮದಿನ ಅವಶ್ಯಕತೆಯೇ ಇಲ್ಲ ಎನ್ನುವಂತ ರೀತಿಯಲ್ಲಿ ಅಷ್ಟರ ಮಟ್ಟಿಗೆ ನಾವು ಹೊರಗಡೆ ದೇಶಕ್ಕೆ ಸಕ್ಕರೆಯನ್ನ ಆರಾಮಾಗಿ ಕಳುಹಿಸಿ ಕೊಡ್ತಾ ಇದ್ವಿ. ಆದ್ರೆ ಹೀಗಿದ್ದಂತ ಸಂದರ್ಭದಲ್ಲಿ ಪ್ರಪ್ರಥಮ ಬಾರಿಗೆ ಎನ್ನುವಂತೆ ಸಕ್ಕರೆ ಬೆಲೆ ಯಾರೂ ಕೂಡ ನಿರೀಕ್ಷೆ ಮಾಡದ ರೀತಿಯಲ್ಲಿ ಜಾಸ್ತಿ ಆಗ್ತಾ ಇದೆ. ಕೆಲವು ದಿನಗಳ ಹಿಂದಷ್ಟೇ 45ರಿಂದ 55 ಆಸುಪಾಸಿನಲ್ಲಿತ್ತು ಕೆಜಿಗೆ. ಆದರೆ ಈಗ ಅದು 70-75ಕ್ಕೆ ಬಂದು ತಲುಪಿದೆ. 80ರನ್ನ ದಾಟಿದರೂ ಕೂಡ ಅಚ್ಚರಿ ಇಲ್ಲ ಎನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಅಟ್ ದಿ ಸೇಮ್ ಟೈಮ್ ಬೆಲ್ಲದ ಬೆಲೆಯೂ ಕೂಡ ಜಾಸ್ತಿ ಆಗಿದೆ. ಸ್ವಲ್ಪ ದಿನಗಳ ಹಿಂದಷ್ಟೇ ಟನ್ನಿಗೆ ಒಂದು 4,500 ರೂಪಾಯಿ ಇದ್ದಿದ್ದು ಈಗ ನೋಡ್ತಾ ಇದ್ರೆ 6,000, 6,500 ಹಂತದವರೆಗೆ ಬಂದು ತಲುಪಿ ಬಿಟ್ಟಿದೆ. ಹಾಗಾದ್ರೆ ಯಾಕೆ ಸಕ್ಕರೆ ಬೆಲೆ ಈ ಪರಿಯಾಗಿ ಹೆಚ್ಚಳ ಆಗ್ತಾ ಇದೆ? ಇದು ಎಲ್ಲಿವರೆಗೂ ಹೋಗಿ ತಲುಪಬಹುದು? ಈ ವಿಚಾರದಲ್ಲಿ ನಮ್ಮ ದೇಶದ ಒಳಗಡೆ ಏನಾಗ್ತಿದೆ, ಕೇಂದ್ರ ಸರ್ಕಾರ ಇದನ್ನು ನಿಯಂತ್ರಿಸೋದಕ್ಕೆ ಏನೆಲ್ಲ ಕ್ರಮ ತೆಗೆದುಕೊಂಡಿದೆ ಅನ್ನೋದನ್ನ ಗಮನಿಸ್ತಾ ಹೋಗೋಣ. ಜೊತೆಗೆ ಈ ಚರ್ಚೆ ಇನ್ನಷ್ಟು ಜಾಸ್ತಿ ಯಾಕಾಯ್ತು ಅಂದ್ರೆ, ಅದಕ್ಕೂ ಎಥನಾಲ್ಗೂ ಇದೀಗ ಸಂಬಂಧವನ್ನ ಕಲ್ಪಿಸಿ ಚರ್ಚೆ ಮಾಡಲಾಗ್ತಾ ಇದೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ನಾವೀಗ ಬಳಸ್ತಾ ಇರೋದು E20 ಪೆಟ್ರೋಲ್ ಅನ್ನ. ಪ್ಯೂರ್ ಪೆಟ್ರೋಲ್ ಯಾವ ಗಾಡಿ ಅಂತ ನಾವ್ಯಾರು ಕೂಡ ಬಳಸ್ತಾ ಇಲ್ಲ. ಪ್ಯೂರ್ ಪೆಟ್ರೋಲ್ ಬೇಕು ಅಂದ್ರೆ ಲೀಟರ್ಗೆ 167 ರೂಪೀಸ್ ಏನೋ ಇದೆ. ಈಗ ನಮಗೆ ಪೆಟ್ರೋಲ್ ನಲ್ಲಿ 20% ಎಥನಾಲ್ ಮಿಕ್ಸ್ ಆಗ್ತಾ ಇದೆ. ಹಾಗಾದ್ರೆ ಎಥನಾಲ್ಗೂ ಸಕ್ಕರೆ ಬೆಲೆ ಹೆಚ್ಚಳಕ್ಕೂ ಯಾಕೆ ಜನ ಸಂಬಂಧ ಕಲ್ಪಿಸ್ತಾ ಇದ್ದಾರೆ ಅಂದ್ರೆ, ಈಗ ಕಬ್ಬಿನಲ್ಲೇ ಸಕ್ಕರೆ ಉತ್ಪಾದನೆ ಆಗುತ್ತಲ್ಲ, ಅದೇ ರೀತಿಯಾಗಿ ಅದೇ ಕಬ್ಬಿನಲ್ಲಿ ಎಥನಾಲ್ ಕೂಡ ಉತ್ಪತ್ತಿ ಆಗುತ್ತೆ. ಹೀಗಾಗಿ ಒಂದಷ್ಟು ಜನರ ಚರ್ಚೆ ಏನಪ್ಪಾ ಅಂದ್ರೆ, ಯಾವ ಕಬ್ಬು ಸಕ್ಕರೆಗೆ ಬಳಕೆ ಆಗಬೇಕಿತ್ತು ಅದೇ ಕಬ್ಬು ಸಕ್ಕರೆಯ ಬದಲಾಗಿ ಸೀದಾ ಎಥನಾಲ್ ಕಡೆಗೆ ಹೋಗ್ತಾ ಇದೆ. ಹೀಗಾಗಿ ಜನ ಹೇಗೆ ಚರ್ಚೆ ಮಾಡ್ತಾ ಇದ್ದಾರೆ ಅಂದ್ರೆ, ಆಹಾರ ವರ್ಸಸ್ ತೈಲ ಎನ್ನುವ ರೀತಿಯಲ್ಲಿ ಇದೀಗ ಚರ್ಚೆ ಆಗ್ತಾ ಇದೆ. ಅದೆಲ್ಲದಕ್ಕೆ ಸಂಬಂಧಪಟ್ಟ ವಿಸ್ತೃತವಾಗಿ ನಾವೊಂದಷ್ಟು ವಿಚಾರವನ್ನ ಗಮನಿಸ್ತಾ ಹೋಗೋಣ. ಬಂಧುಗಳೇ, ಮೊದಲಿಗೆ ಸಕ್ಕರೆ ಬೆಲೆ ನಾನು ಈಗಾಗಲೇ ಹೇಳಿದೆ 70ರಿಂದ 75ಕ್ಕೆ ಬಂದು ತಲುಪಿದೆ. 80ರನ್ನ ದಾಟಿದರೂ ಕೂಡ ಅಚ್ಚರಿ ಇಲ್ಲ. ಕೆಲವು ದಿನಗಳ ಅಂತರದಲ್ಲಿ ಈ ಪರಿಯಾದಂತ ಬೆಳವಣಿಗೆ ಆಗಿದೆ. ಈಗ ಕೇಂದ್ರ ಸರ್ಕಾರ ತಕ್ಷಣಕ್ಕೆ ತೆಗೆದುಕೊಂಡಿರುವಂತಹ ನಿರ್ಧಾರವನ್ನ ನಾವು ಗಮನಿಸ್ತಾ ಹೋಗೋದಾದ್ರೆ, ಪ್ರಮುಖವಾಗಿ ಏನು ಮಾಡಿದ್ದಾರೆ ಅಂದ್ರೆ, ಇದೀಗ ಹೊರಗಡೆಯಿಂದ ಸಕ್ಕರೆ ಆಮದಿಗೆ ಒಂದಷ್ಟು ದಿನಗಳ ಕಾಲ ಅವಕಾಶವನ್ನ ಮಾಡಿಕೊಡಲಾಗಿದೆ. ಅದು ಕೂಡ ಯಾವುದೇ ಆಮದು ಸುಂಕ ಇಲ್ಲದೆ. ಹಿಂದೆ 100% ಆಮದು ಸುಂಕ ಟ್ಯಾರಿಫ್ ಅನ್ನು ವಿಧಿಸಲಾಗ್ತಾ ಇತ್ತು. ಈಗ ಯಾವುದೇ ಟ್ಯಾರಿಫ್ ಇಲ್ಲದೆ ಆಮದು ಮಾಡಿಕೊಳ್ಳೋದಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿದೆ. ರಫ್ತಿಗೆ ಸಂಪೂರ್ಣವಾಗಿ ನಿರ್ಬಂಧವನ್ನ ಹೇರಲಾಗಿದೆ. ಯಾವುದೇ ಕಾರಣಕ್ಕೂ ರಫ್ತು ಮಾಡಬಾರದು ಅಂತ ಹೇಳಿ. ಮತ್ತೊಂದು, ಯಾವುದೇ ಕಾರಣಕ್ಕೂ ಹೆಚ್ಚಿನ ಸಕ್ಕರೆಯನ್ನ ದಾಸ್ತಾನು ಇಟ್ಕೊಳ್ಬಾರದು ಅಂತಲೂ ಕೂಡ ಕೇಂದ್ರ ಸರ್ಕಾರ ಬಹಳ ಸ್ಪಷ್ಟವಾಗಿ ಹೇಳಿದೆ. ಈ ಮೂಲಕ ಸಕ್ಕರೆ ಬೆಲೆಯನ್ನ ನಿಯಂತ್ರಣಕ್ಕೆ ತರೋದಕ್ಕೆ ಕೇಂದ್ರ ಸರ್ಕಾರ ಹರಸಾಹಸ ಪಡ್ತಾ ಇದೆ. ಒಂದು ರೀತಿಯಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಈ ವಿಚಾರದಲ್ಲಿ ಗಾಬರಿ ಆಗಿದೆ ಅಂದ್ರೂ ಕೂಡ ಅಚ್ಚರಿ ಇಲ್ಲ. ಬೇರೆ ಸಂದರ್ಭದಲ್ಲಾಗಿದ್ರೆ ಈ ಪರಿಯಾದಂಥ ಆತಂಕ ಆಗ್ತಿತ್ತು ಇಲ್ಲೋ ಗೊತ್ತಿಲ್ಲ. ಈಗ ಸಕ್ಕರೆಗೆ ವಿಪರೀತ ಡಿಮ್ಯಾಂಡ್. ಗಣೇಶ ಹಬ್ಬ ಬರುತ್ತೆ, ದೀಪಾವಳಿ ಬರುತ್ತೆ, ಸಿಹಿ ಪದಾರ್ಥಗಳಿಗೆ ಸಕ್ಕರೆ ಬೇಕು. ಸಕ್ಕರೆನ ನಾವೆಲ್ಲರೂ ಕೂಡ ವಿಷ ಅಂತ ಕರಿತೀವಿ, ಆದ್ರೂ ಕೂಡ ಸಕ್ಕರೆ ಬಳಕೆ ಏನು ಕಡಿಮೆ ಆಗ್ತಿಲ್ಲ. ನಮ್ಮಲ್ಲಿ ಡಯಾಬಿಟಿಸ್ ಪೇಷಂಟ್ಸ್ಗಳ ಸಂಖ್ಯೆ ಜಾಸ್ತಿ ಆಗ್ತಿದೆ, ಆದರೂ ಕೂಡ ಸಕ್ಕರೆ ಬಳಕೆ ಏನು ಕಡಿಮೆ ಆಗ್ತಿಲ್ಲ. ಹೀಗಾಗಿ ಕೇಂದ್ರ ಸರ್ಕಾರ ಈ ಕಡೆ ಗಾಬರಿ ಆಗಿಬಿಟ್ಟಿದೆ, ಹೇಗೆ ಇದನ್ನ ಕಂಟ್ರೋಲ್ಗೆ ತರೋದು ಅಂತ ಹೇಳಿ. ಹಾಗಾದ್ರೆ ಯಾಕೆ ಬೆಲೆ ಹೆಚ್ಚಳ ಆಗ್ತಾ ಇದೆ ಆ ವಿಚಾರವನ್ನು ಗಮನಿಸ್ತಾ ಹೋಗೋಣ. ಮೊದಲಿಗೆ ಏನಾಗಿದೆ ಅಂದ್ರೆ, ಮುಂಗಾರಿನ ಕೊರತೆ ಇಡೀ ದೇಶದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಉಂಟಾಗಿದೆ. ಅತಿ ಹೆಚ್ಚು ಕಬ್ಬು ಬೆಳೆಯೋದು ಎಲ್ಲಿ ಅಂದ್ರೆ, ಅದು ಉತ್ತರ ಪ್ರದೇಶ, ಮಹಾರಾಷ್ಟ್ರ ಬಿಟ್ಟರೆ ಕರ್ನಾಟಕ, ತಮಿಳುನಾಡು ಇಂತಹ ಪ್ರದೇಶಗಳಲ್ಲಿ. ಇಂತಹ ಎಲ್ಲಾ ಪ್ರದೇಶಗಳಲ್ಲೂ ಕೂಡ ಮುಂಗಾರು ಕೈ ಕೊಟ್ಟಿದೆ. ಕಬ್ಬು ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರುವ ಹಾಗೆ ವಿಪರೀತವಾದಂತ ನೀರನ್ನ ಡಿಮ್ಯಾಂಡ್ ಮಾಡುತ್ತೆ. ನೀರು ಬೇಕೇ ಬೇಕು. ಒಂದು ಲೆಕ್ಕಾಚಾರದ ಪ್ರಕಾರವಾಗಿ 1 ಕೆಜಿ ಕಬ್ಬನ್ನ ಬೆಳೆಯೋದಿಕ್ಕೆ 3,000 ಲೀಟರ್ ನೀರು ಬೇಕು.
ಯೋಚನೆ ಮಾಡಿ, ಎಷ್ಟು? 3,000 ಲೀಟರ್ ನೀರು ಬೇಕು. ಹೆಚ್ಚು ಕಡಿಮೆ 1 ಟನ್ ಕಬ್ಬನ್ನ ಬೆಳೆಯೋದಿಕ್ಕೆ 15ರಿಂದ 30 ಲಕ್ಷ ಲೀಟರ್ ನೀರು ಬೇಕಾಗತ್ತೆ. ಹೀಗಾಗಿ ಮುಂಗಾರು ಕೊರತೆ ಉಂಟಾಯಿತು, ನೀರಿನ ಕೊರತೆ ಉಂಟಾಯಿತು. ಈ ಕಾರಣಕ್ಕಾಗಿ ಕಳೆದ ವರ್ಷಗಳಿಗೆ ಹೋಲಿಸಿಕೊಂಡರೆ ಕಬ್ಬಿನ ಇಳುವರಿ ಕಡಿಮೆ ಆಗಿದೆ. ಕಳೆದ ವರ್ಷಗಳಿಗೆ ಹೋಲಿಸಿಕೊಂಡರೆ ಸಕ್ಕರೆ ಉತ್ಪಾದನೆಯು ಕೂಡ ಆ ಕಾರಣಕ್ಕಾಗಿ ಕಡಿಮೆ ಆಗಿದೆ. ಇನ್ನೊಂದೇನಾಗಿದೆ ಅಂದ್ರೆ ಕೀಟ ಬಾಧೆಯ ಕಾರಣಕ್ಕಾಗಿ, ಅಂದ್ರೆ ಯಾವುದೊಂದು ರೆಡ್ ಡಾಟ್ ಎನ್ನುವಂತ ಕೀಟ ಬಾಧೆ ಶುರುವಾಗಿದೆಯಂತೆ. ಹೀಗಾಗಿ ಹೆಚ್ಚಿನ ಕಬ್ಬನ್ನ ಕೂಡ ಬೆಳೆಯೋದಿಕ್ಕೆ ಸಾಧ್ಯ ಆಗಿಲ್ಲ. ಇವೆಲ್ಲವೂ ಕೂಡ ಪ್ರೈಮರಿ ಕಾರಣಗಳು, ಅಂದ್ರೆ ನಮ್ಮ ಕಣ್ಣಿಗೆ ಕಾಣುವ ರೀತಿಯಲ್ಲಿ ಆಗ್ತಾ ಇರುವಂತ ಕಾರಣಗಳು. ಈಗ ಸಹಜವಾಗಿ ಚರ್ಚೆ ಆಗ್ತಿರೋದು ಎಥೆನಾಲ್ಗೂ ಇದಕ್ಕೂ ಸಂಬಂಧ ಇದೆಯಾ? ಕೇಂದ್ರ ಸರ್ಕಾರ ಇದನ್ನು ಸ್ಪಷ್ಟವಾಗಿ ನಿರಾಕರಿಸಿದೆ. ಕೇಂದ್ರ ಹೇಳ್ತಿರೋದೇನಪ್ಪಾ ಅಂದ್ರೆ ಎಥೆನಾಲ್ಗೂ ಸಕ್ಕರೆ ಉತ್ಪಾದನೆ ಕಡಿಮೆ ಆಗೋದಿಕ್ಕೂ ಅಥವಾ ಸಕ್ಕರೆ ಡಿಮ್ಯಾಂಡ್ ಜಾಸ್ತಿ ಆಗೋದಕ್ಕೆ ಯಾವುದೇ ರೀತಿಯಲ್ಲೂ ಕೂಡ ಕಾರಣ ಇಲ್ಲ. ಕಳೆದ ವರ್ಷ ನಾವು ಎಥೆನಾಲ್ಗೆ 12% ಇದನ್ನು ಬಳಸ್ತಾ ಇದ್ವಿ, ಆದ್ರೆ ಅದನ್ನ 9%ಗೆ ಇಳಿಕೆ ಮಾಡಿದ್ದೇವೆ. ಜೊತೆಗೆ ಈಗ ನಾವು ಆಲ್ಟರ್ನೇಟಿವ್ ಮಾರ್ಗಗಳನ್ನು ಕೂಡ ಹುಡುಕಿಕೊಂಡಿದ್ದೇವೆ. ಅಂದ್ರೆ ಮೆಕ್ಕೆಜೋಳದಲ್ಲೂ ಕೂಡ ಎಥೆನಾಲ್ ಉತ್ಪಾದನೆಯನ್ನು ಮಾಡ್ತಾ ಇದ್ದೇವೆ, ಭತ್ತ ಅಕ್ಕಿಯಲ್ಲೂ ಕೂಡ ಎಥೆನಾಲ್ ಅನ್ನು ಉತ್ಪಾದನೆ ಮಾಡ್ತಾ ಇದ್ದೇವೆ. ಅತಿ ಹೆಚ್ಚಾಗಿ ಈಗ ಮೆಕ್ಕೆಜೋಳವನ್ನ ಬಳಸೋದಿಕ್ಕೆ ಶುರು ಮಾಡ್ಕೊಂಡಿದ್ದೇವೆ. ಹೀಗಾಗಿ ಕಬ್ಬಿನಿಂದ ನಾವು ಎಥೆನಾಲ್ ಜಾಸ್ತಿ ಬಳಸ್ತಾ ಇದ್ದೇವೆ, ಆ ಕಾರಣಕ್ಕಾಗಿ ಸಕ್ಕರೆಗೆ ಸಮಸ್ಯೆ ಆಗ್ತದೆ ಎನ್ನುವ ರೀತಿಯಲ್ಲಿ ಇಲ್ವೇ ಇಲ್ಲ ಅಂತ ಹೇಳಿ ಕೇಂದ್ರ ಸರ್ಕಾರ ವಾದವನ್ನ ಮಾಡ್ತಾ ಇದೆ. ಅಸಲಿ ವಿಚಾರವನ್ನ ಗಮನಿಸ್ತಾ ಹೋಗೋಣ. ಹಾಗಾದ್ರೆ ಸಂಪೂರ್ಣವಾಗಿ ಸಕ್ಕರೆ ಬೆಲೆ ಏರಿಕೆಗೆ ಎಥೆನಾಲೇ ಕಾರಣವಾ ಅಂದ್ರೆ ಅಲ್ಲ, ಸಂಪೂರ್ಣವಾಗಂತೂ ಅಲ್ವೇ ಅಲ್ಲ. ಆದರೆ ಒಂದಷ್ಟು ಕಾರಣಗಳು ಇದೆಯಾ ಅಂದ್ರೆ ಹೌದು, ಒಂದಷ್ಟು ಕಾರಣಗಳು ಇದೆ. ಒಂದು ಕಡೆಯಿಂದ ಎಥೆನಾಲ್ಗೆ ಸಂಬಂಧಪಟ್ಟಾಗ ಏನೆಲ್ಲ ಚರ್ಚೆ ಆಗ್ತದೆ ನೀವೆಲ್ಲರೂ ಕೂಡ ಗಮನಿಸ್ತಾ ಇದ್ದೀರಿ. ವೆಹಿಕಲ್ಸ್ಗಳು ಕೈ ಕೊಡ್ತಾ ಇದ್ದಾವೆ, ವೆಹಿಕಲ್ಸ್ನ ಒಳಗಡೆ ಒಂದಷ್ಟು ಸಮಸ್ಯೆ ಆಗ್ತಾ ಇದೆ, ಮೈಲೇಜ್ ಡ್ರಾಪ್ ಆಗ್ತಾ ಇದೆ. 2030ಕ್ಕೆ ನೀವು E20 ಪೆಟ್ರೋಲ್ನ ತಂದಿದ್ರೆ ಸಮಸ್ಯೆ ಆಗ್ತಾ ಇರಲಿಲ್ಲ, ಯಾಕಂದ್ರೆ ಹಳೆಯ ಗಾಡಿಗಳೆಲ್ಲವೂ ಕೂಡ ಹೋಗ್ತಾ ಇತ್ತು, ಹೊಸ ಗಾಡಿಗಳು ಬರ್ತಾ ಇದ್ವು. ಬರ್ತಿರುವಂತಹ ಹೊಸ ಗಾಡಿಗಳು ಎಥೆನಾಲ್ಗೆ ಬಳಕೆಗೆ ಯೋಗ್ಯವಾದಂತಹ ಗಾಡಿಗಳು ಆಗಿರ್ತಾ ಇದ್ವು. ಈ ರೀತಿ ಒಂದಷ್ಟು ಚರ್ಚೆಗಳೆಲ್ಲವೂ ಕೂಡ ಒಂದು ಕಡೆಯಿಂದ ನಡೀತಾ ಇದೆಯಾ. ಇನ್ನೊಂದು ಕಡೆಯಿಂದ ಈಗ ಸಕ್ಕರೆಗೆ ಎಥೆನಾಲ್ಗೂ ಬಹಳ ದೊಡ್ಡ ಮಟ್ಟಿಗೆ ತಳುಕು ಹಾಕಿಕೊಂಡಿದೆ. ಬಂಧುಗಳು, ಏನಾಗುತ್ತೆ ಅಂದ್ರೆ ನೀವೀಗ ಕಬ್ಬಿನಿಂದ ಸಕ್ಕರೆ ಉತ್ಪಾದನೆಯನ್ನ ಮಾಡ್ತಾರಲ್ಲ, ಕಬ್ಬು ಅದನ್ನ ಇದು ಮಾಡಿದಾಗ ಅದನ್ನು ನುರಿದಾಗ ನಿಮಗೆ ಹಾಲು ಬರುತ್ತೆ, ಅದರಿಂದ ಸಕ್ಕರೆ ಉತ್ಪಾದನೆಯನ್ನ ಮಾಡ್ತಾರೆ. ಈ ಎಥೆನಾಲ್ ಹೇಗೆ ಉತ್ಪಾದನೆ ಆಗುತ್ತೆ ಅಂದ್ರೆ 2 ರೀತಿಯಲ್ಲಿ ಉತ್ಪಾದನೆ ಆಗುತ್ತೆ. ನಿಮಗೆ ಒಂದು ರೀತಿಯಲ್ಲಿ ಹೇಗೆ ಅಂದ್ರೆ ಕಬ್ಬನ್ನ ನುರಿದಂತ ಸಂದರ್ಭದಲ್ಲಿ ಕಬ್ಬಿನ ಹಾಲು ಏನು ಬರುತ್ತೆ ಅದರಿಂದ ನೇರವಾಗಿ ಎಥೆನಾಲ್ ಅನ್ನ ಉತ್ಪಾದನೆ ಮಾಡಲಾಗುತ್ತೆ. ಅದನ್ನ ಬೇರೆ ಬೇರೆ ಕಂಪನಿಗಳಿಗೆ ಕಳುಹಿಸಿಕೊಡಲಾಗುತ್ತೆ. ಅದನ್ನ ಅವರು ತಮಗೆ ಬೇಕಾದ ರೀತಿಯಲ್ಲಿ ಬಳಸ್ಕೊಳ್ತಾರೆ, ಅಂದ್ರೆ ಪೆಟ್ರೋಲ್ಗೆ ಮಿಶ್ರಣ ಮಾಡೋದಕ್ಕೆ ಬಳಸ್ಕೊಳ್ತಾರೆ. ಇನ್ನೊಂದು ಯಾವ ರೀತಿಯಾಗಿ ಉತ್ಪಾದನೆ ಆಗುತ್ತೆ ಅಂದ್ರೆ ಈಗ ಕಬ್ಬಿನಿಂದ ನುರಿತಾರೆ, ಹಾಲು ಬರುತ್ತೆ, ಅದರಿಂದ ಸಕ್ಕರೆ ಉತ್ಪಾದನೆ ಆಗುತ್ತೆ. ಅದಾದ ಬಳಿಕ ಈ ಮೊಲಾಸಸ್ ಅಂತ ಹೇಳಿ ಬರುತ್ತೆ, ಅದರಲ್ಲಿ ಬಿ ಸಿ ಈ ರೀತಿ ಒಂದಷ್ಟು ಕ್ಯಾಟಗರಿಗಳೆಲ್ಲವೂ ಕೂಡ ಇರುತ್ತೆ. ಅಥವಾ ಅದನ್ನು ಮಸಿ ಅಂತಲೂ ಕೂಡ ಕರಿಬಹುದು. ಅಂದ್ರೆ ಈಗ ಸಕ್ಕರೆ ಉತ್ಪಾದನೆ ಆಗಿ ತ್ಯಾಜ್ಯ ಉಳಿತಲ್ಲ, ಮಸಿ ಅಂತಲೂ ಕೂಡ ಕರಿಬಹುದು. ಆ ಮಸಿಯಿಂದಲೂ ಕೂಡ ಎಥೆನಾಲ್ ಅನ್ನ ಬಳಕೆ ಮಾಡಲಾಗುತ್ತೆ. ಈಗ ಸಕ್ಕರೆ ಉತ್ಪಾದನೆ ಆದ ಬಳಿಕ ಮಸಿ ಏನ್ ಸಿಗುತ್ತೆ ಅದರಿಂದ ಎಥೆನಾಲ್ ಅನ್ನ ಉತ್ಪಾದನೆ ಮಾಡಿದ್ರೆ ನಿಮ್ಗೆ ಸಕ್ಕರೆಗೆ ಅದಕ್ಕೂ ಸಂಬಂಧ ಇರೋದಿಲ್ಲ. ಆದ್ರೆ ಸಮಸ್ಯೆ ಏನಾಗ್ತಿದೆ ಅಂದ್ರೆ ಬಹುತೇಕ ಕಡೆಗಳಲ್ಲಿ ನೇರವಾಗಿ ಈ ಕಬ್ಬನ್ನ ನುರಿದಾಗ ಹಾಲು ಏನು ಬರುತ್ತೆ ಅದರಿಂದಲೇ ಎಥೆನಾಲ್ ಉತ್ಪಾದನೆ ಆಗ್ತಾ ಇದೆ. ಕಾರಣ ಏನು ಅಂತಂದ್ರೆ ನಿಮಗೆ ನೇರವಾಗಿ ಹಾಲಿನಿಂದ ಏನಾದರೂ ಎಥೆನಾಲ್ ಅನ್ನು ನೀವು ಉತ್ಪಾದನೆ ಮಾಡ್ತೀರಿ ಅಂತಾದ್ರೆ ಹೆಚ್ಚು ಕಡಿಮೆ 70ರಿಂದ 80 ಲೀಟರ್ನಷ್ಟು ಉತ್ಪಾದನೆನ ಮಾಡಬಹುದಾಗಿದೆ. ಅದೇ ಇಲ್ಲ ನೀವು ಮೊಲಾಸನ್ನ ಅಂತ ತೆಗೆದುಕೊಂಡ್ರೆ ಕಂಪೇರ್ ಮಾಡಿ ನೋಡ್ತಾ ಇರೋದು 10ರಿಂದ 12 ಲೀಟರ್ ಎಥೆನಾಲ್ ಅನ್ನ ಉತ್ಪಾದನೆ ಮಾಡಬಹುದಾಗಿದೆ, ಅಂದ್ರೆ ಅಜಗಜಾಂತರ. ಹೀಗಾಗಿ ತುಂಬಾ ಜನ ಏನ್ ಮಾಡ್ತಾ ಇದ್ದಾರೆ ಅಂದರೆ ಈ ಕಬ್ಬಿನಿಂದಾಗಿ ತುಂಬಾ ಕಡೆಗಳಲ್ಲಿ ಸಕ್ಕರೆ ಉತ್ಪಾದನೆ ಮಾಡಿ ನಂತರ ಎಥೆನಾಲ್ ಉತ್ಪಾದನೆ ಮಾಡುವ ಬದಲಾಗಿ ಎಥೆನಾಲ್ಗೆ ಪ್ರೋತ್ಸಾಹ ಜಾಸ್ತಿ ಆಗ್ತಿರುವ ಕಾರಣಕ್ಕಾಗಿ ಇಡೀ ದೇಶಾದ್ಯಂತ E20 ಪೆಟ್ರೋಲ್ನ ಬಳಸ್ತಾ ಇರುವ ಕಾರಣಕ್ಕಾಗಿ ನೇರವಾಗಿ ಸಕ್ಕರೆ ಉತ್ಪಾದನೆ ಬದಲಾಗಿ ಎಥೆನಾಲ್ ಅನ್ನೇ ಉತ್ಪಾದನೆ ಮಾಡೋದಕ್ಕೆ ಶುರು ಮಾಡ್ಕೊಂಡು ಬಿಟ್ಟಿದ್ದಾರೆ. ಇದು ಕೂಡ ತಕ್ಕ ಮಟ್ಟಿಗೆ ಸಕ್ಕರೆಗೆ ಹೊಡೆತ ಕೊಡ್ತಿರುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಓಕೆ, ಇದೆಲ್ಲವನ್ನು ಕೂಡ ಸ್ವಲ್ಪ ಬದಿಗಿಡೋಣ. ಅಕ್ಟೋಬರ್ನಿಂದ ಈ ಕಬ್ಬು ನುರಿಯೋದು ಎಲ್ಲವೂ ಕೂಡ ಶುರುವಾಗುತ್ತೆ. ಆಗ ಸ್ವಲ್ಪ ಮಟ್ಟಿಗೆ ಏನಾದರೂ ಸಕ್ಕರೆ ಬೆಲೆ ಹಿಡಿತಕ್ಕೆ ಸಿಗಬಹುದು. ಆದರೆ ಒಂದಷ್ಟು ವಿಶ್ಲೇಷಕರ ಪ್ರಕಾರವಾಗಿ ಹಿಡಿತಕ್ಕೆ ಸಿಕ್ಕರೂ ಕೂಡ, ಕಂಟ್ರೋಲ್ಗೆ ಸಿಕ್ಕರೂ ಕೂಡ ದೊಡ್ಡ ಪ್ರಮಾಣದಲ್ಲಿ ಸಿಗುವಂತ ಚಾನ್ಸಸ್ ಬಹಳ ಕಡಿಮೆ ಇದೆ ಎನ್ನುವಂತ ಒಂದಷ್ಟು ಲೆಕ್ಕಾಚಾರ ಅಂದಾಜೆಲ್ಲವೂ ಕೂಡ ಇದೆ. ಅದರ ಆಚೆಗೆ ಎಥೆನಾಲ್ ಹೀಗೆ ಬಳಕೆ ಜಾಸ್ತಿ ಆಗ್ತಾ ಹೋಗಿಬಿಟ್ರೆ ಆಹಾರದ ಮೇಲೆ ಏನಾದರೂ ಪರಿಣಾಮ ಬೀರುತ್ತಾ ಎನ್ನುವಂತ ಒಂದಷ್ಟು ಚರ್ಚೆ ಎಲ್ಲವೂ ಕೂಡ ನಡೀತಾ ಇದೆ. ಬಂಧುಗಳೇ, ನಾವು ಆ ವಿಚಾರವನ್ನು ಗಮನಿಸ್ತಾ ಹೋಗೋದಾದ್ರೆ ಹೌದು, ಸದ್ಯ ಎಥೆನಾಲ್ ಯಾವುದಾದ್ರಿಂದ ಬಳಸ್ತಾ ಇದ್ದಾರೆ ಅಂದ್ರೆ ಉತ್ಪಾದನೆ ಆಗ್ತಿದೆ. ಒಂದು ಮೆಕ್ಕೆಜೋಳ, ಒಂದು ಅಕ್ಕಿ, ಮತ್ತೊಂದು ಕಬ್ಬು, ಈ ಮೂರಿಂದಲೂ ಕೂಡ ಎಥೆನಾಲ್ ಉತ್ಪಾದನೆ ಆಗ್ತಾ ಇದೆ. ಅತಿ ಹೆಚ್ಚು ಮೆಕ್ಕೆಜೋಳ ಏನಾದರೂ ಎಥೆನಾಲ್ ಉತ್ಪಾದನೆಗೆ ಹೋಯ್ತು ಅಂತಾದ್ರೆ ಮೆಕ್ಕೆಜೋಳದ ಮೇಲೆ ಡಿಪೆಂಡ್ ಆಗಿರುವಂಥ ಪೌಲ್ಟ್ರಿ ಫಾರ್ಮ್ಗಳು, ಅಂದ್ರೆ ಕೋಳಿ ಅಂತ ಏನು ಕರಿತೀವಿ, ಕೋಳಿ ಗೊತ್ತಲ್ಲ ನಿಮಗೆ, ಕೋಳಿ ಫಾರ್ಮ್, ಅವುಗಳಿಗೆ ಫುಡ್ ಅನ್ನು ಹಾಕ್ತಾರಲ್ಲ ಅದು ಮೆಕ್ಕೆಜೋಳದಿಂದ ಉತ್ಪಾದನೆ ಆಗುತ್ತೆ.
ನೀವು ಕಂಪ್ಲೀಟ್ ಮೆಕ್ಕೆಜೋಳ ಆ ಕಡೆ ಹೋಗ್ಬಿಡ್ತು ಅಂದರೆ ಕೋಳಿಗೆ ಫುಡ್ ಕಡಿಮೆ ಆಗಿಬಿಡುತ್ತೆ. ಕೋಳಿಗೆ ಫುಡ್ ಕಡಿಮೆ ಆಯಿತು ಅಂದರೆ ಕೋಳಿಯನ್ನು ಫುಡ್ ಆಗಿಸಿಕೊಳ್ಳುವಂಥ ಮನುಷ್ಯನಿಗೆ ಕೋಳಿಯೇ ಸಿಗದಂಥ ಪರಿಸ್ಥಿತಿ ಅಂಥದ್ದು ಕೂಡ ಉದ್ಭವ ಆಗುತ್ತೆ. ಇಲ್ಲ ನೀವು ಅಕ್ಕಿಯನ್ನೇ ವಿಪರೀತ ಎಥನಾಲ್ಗೆ ಬಳಸ್ತೀವಿ ಅಂತಂದ್ರೆ ಅಕ್ಕಿ ನಮ್ಮೆಲ್ಲರಿಗೂ ಕೂಡ ತಿನ್ನೋದಿಕ್ಕೆ ಬೇಕು. ಹೀಗಾಗಿ ಅಕ್ಕಿ ಕಡಿಮೆ ಆಗೋದಕ್ಕೆ ಶುರುವಾಗುತ್ತೆ. ಕಬ್ಬು ಅಂತ ಬಂದ್ರೆ ಸಕ್ಕರೆಗೆ ಅದು ಹೊಡೆತ ಬೀಳಬಹುದು. ಸಕ್ಕರೆಗಿಂತ ಬಹಳ ದೊಡ್ಡ ಮಟ್ಟಿಗೆ ಪೆಟ್ಟು ಬೀಳೋದು ನಮ್ಮ ಅಂತರ್ಜಲಕ್ಕೆ. ನಿಮಗೆ 1 ಲೀಟರ್ ಎಥನಾಲ್ ಉತ್ಪಾದನೆಗೆ ಹೆಚ್ಚು ಕಡಿಮೆ 3630 ಲೀಟರ್ ನೀರು ಬೇಕು. ಎಷ್ಟು? 1 ಲೀಟರ್ ಎಥನಾಲ್ ಉತ್ಪಾದನೆಗೆ 3630 ಲೀಟರ್ ನೀರು ಬೇಕು. ಹೇಗೆ ಅಂದ್ರೆ ನೇರವಾಗಿ ಕಾರ್ಖಾನೆಯಲ್ಲಿ ಎಥನಾಲ್ ಮಾಡುವಾಗಲೇ ಎಷ್ಟು ಲೀಟರ್ ನೀರು ಬೇಕು ಅಂತಲ್ಲ. ನಾವು ಕಬ್ಬನ್ನ ಬೆಳೆಯೋದ್ರಿಂದ ಹಿಡಿದು ಕೊನೆಗೆ ಎಥನಾಲ್ ಉತ್ಪಾದನೆ ಆಗುವ ಲೆಕ್ಕದವರೆಗೆ ತೆಗೆದುಕೊಂಡ್ರೆ 1 ಲೀಟರ್ ಎಥನಾಲ್ಗೆ ಅಷ್ಟು ನೀರು ಬೇಕಾಗತ್ತೆ. ಹಾಗೆ ನಾವು ನೀರನ್ನ ಬಸಿಯೋದಿಕ್ಕೆ ವಿಪರೀತ ಅಂತ ಹೇಳಿ ಶುರು ಮಾಡ್ಕೊಂಡು ಬಿಟ್ರೆ ಈಗೇನೋ ಸಮಸ್ಯೆ ಆಗಲ್ಲ. ಈಗ E20 ಪೆಟ್ರೋಲ್ ಕೇವಲ 20% ಮಾತ್ರ ಎಥನಾಲ್ ಮಿಕ್ಸ್ ಮಾಡ್ತಾ ಇದೀವಿ. ಮುಂದೆ ಹೋಗ್ತಾ ಅದು 40 ಆಗ್ಬೋದು, 60 ಆಗ್ಬೋದು, 80 ಆಗ್ಬೋದು, 100 ಆಗ್ಬೋದು. ಕಾರಣ 100% ಎಥನಾಲ್ ಬಳಕೆಗೆ ಯೋಗ್ಯವಾಗಿರುವಂತ ವೆಹಿಕಲ್ಸ್ಗಳು ಈಗ ಮಾರುಕಟ್ಟೆಗೆ ಬರ್ತಾ ಇದ್ದಾವೆ. ಹೀಗಾಗಿ ಯಾವ ಸಂದರ್ಭದಲ್ಲಿ ಬೇಕಾದರೂ ಎಥನಾಲ್ ಪ್ರಮಾಣ ಜಾಸ್ತಿ ಆಗ್ತಾ ಹೋಗ್ಬೋದು. ಎಥನಾಲ್ ಪ್ರಮಾಣ ಜಾಸ್ತಿ ಆಗ್ತಾ ಇದ್ದ ಹಾಗೆ ಕಬ್ಬಿನ ಉತ್ಪಾದನೆ ಜಾಸ್ತಿ ಆಗ್ಬೋದು. ಆಗ ಅಂತರ್ಜಲ ಮಟ್ಟ ಸಂಪೂರ್ಣವಾಗಿ ಕುಸಿಯುವಂತ ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತೆ. ಒಟ್ಟಾರೆ ಬಂಧುಗಳೇ, ನಿಮ್ಗೆ ಏನಿಸುತ್ತೆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಧನ್ಯವಾದ.